निज गुणानंद स्वामी को बसव धर्म और लिंगायत धर्म पर अपनी साइंटिफिक सोच के लिए विरोध का सामना करना पड़ रहा है। बाबूराव होना ने मांग की है कि सरकार उन्हें सुरक्षा दे क्योंकि उन पर हमले की संभावना है। बीदर शहर के पत्रिका भवन में हुई प्रेस कॉन्फ्रेंस में उन्होंने कहा कि लिंगायत को एक अलग धर्म बताने वाले MM कलबुर्गी की हत्या कर दी गई। इसी तरह उन्होंने गौरी लंकेश, नरेंद्र धाबोलकर और गोविंद पानसारे की हत्याओं का भी जिक्र किया। उन्होंने कहा कि प्रोग्रेसिव सोच रखने वालों को धमकियां मिलने के उदाहरण है। गौरी लंकेश के बाद KS भगवान पर भी हत्या की कोशिश की खबर सामने आई है। इस मामले में उन्होंने राज्य सरकार से तुरंत सुरक्षा देने की अपील की है क्योंकि निज गुणानंद स्वामी पर हमले की संभावना है। डेमोक्रेटिक देश में संविधान है और सरकार को उन लोगों के खिलाफ एक्शन लेना चाहिए जो धर्म और पॉलिटिक्स को मिलाते हैं और भड़काऊ भाषण देते हैं। ओम प्रकाश रोटे ने बात की और कनेरी स्वामी पर कड़ा हमला किया। उन्होंने संघ परिवार के चीफ मोहन भागवत का नाम लिया और उनके पॉलिटिकल मकसद की आलोचना की। उन्होंने कनेरी स्वामी को बसवादी शरणरा हिंदू समावेश का नेतृत्व कर रहे हैं और अशांति के बीज बोने का आरोप लगाया। उन्होंने बसवनगौड़ पाटिल यत्नाल और KS के नाम भी लिए हैं। कुल मिलाकर उन्होंने मांग की है कि सरकार निज गुणानंद स्वामी को सिक्योरिटी दे और उनके भड़काऊ बयानों के खिलाफ एक्शन ले। इसी मौके पर संतोष जोल्डापेज, जगदीश बिरादर, महेश गोरनालकर, सिद्धू फुलारे, राजकुमार पाटिल, प्रकाश और दूसरे लोग मौजूद रहे। कैमरामैन पपुराज का कवरेज। देश विदेश और स्थानीय समाचारों के लिए KP News 24/7 को लाइक, शेयर, सब्सक्राइब जरूर करें। ನಿಜ ಗುಣಾನಂದ ಸ್ವಾಮಿಯವರಿಗೆ ರಕ್ಷಣೆ ಕೊಡಬೇಕಂತ ಕರ್ನಾಟಕ ಸರ್ಕಾರ ಒತ್ತಾಯ ಮಾಡಿದ್ದಾರೆ। ಇವತ್ತ ನಾವು ನೇರವಾಗಿ ಕನೇರಿ ಹಿರಿಯನನ್ನ ಸ್ವಾಮಿ ಹೇಳಲಿಕ್ಕೆ ನಾವು ಒಪ್ಪೋದಿಲ್ಲ। ಅದಕ್ಕೆ ಆ ಮನುಷ್ಯನಿಗೆ ಸ್ವಾಮಿ ಅಲ್ಲ, ಕಾವಿ ಬಟ್ಟಿ ತೊಳೆಯಕ್ಕೂ ಯೋಗ್ಯತೆ ಇಲ್ಲ ಆ ಮನುಷ್ಯನ ಬಲಿಗ। ಅದಕ್ಕೆ ಕನೇರಿ ಹಿರಿಯ ಇವತ್ತು ಪಕ್ಕಾ ರಾಜಕಾರಣಿ, ಒಬ್ಬ ದೊಡ್ಡ ರಾಜಕಾರಣಿಯನ್ನು ಈಗಾಗಲೇ ಸಿದ್ಧಪಡಿಸಿದ್ದಾರೆ। ಇವತ್ತು ಯಾವತ್ತು ಕನೇರಿ ಸ್ವಾಮಿ ಅನ್ನುವಂಥ ಏನು ಪದ ಇದೆಯಲ್ಲ, ಇದು ಅವರಿಗೆ ಸಮರ್ಥವಾದಂಥ ಪದ ಅಲ್ಲ। ಅದಕ್ಕಾಗಿ ಕನೇರಿ ಅನ್ನತಕ್ಕಂಥ ಒಬ್ಬ ಹಿರಿಯ ಇವತ್ತು ಬೇಜವಾಬ್ದಾರಿ ಮಾತಾಡುವುದರ ಮುಖಾಂತರ ಇವತ್ತು ಸಮಾಜದಲ್ಲಿ ಅಶಾಂತಿಯ ವಿಷಬೀಜವನ್ನು ಬಿತ್ತಾ ಇದ್ದಾರೆ। ಈಗಾಗಲೇ ಅವರಿಗೆ ಈ ದೇಶದ ಸುಪ್ರೀಂ ಪವರ್ ಆಗಿರ್ತಕ್ಕಂಥ ಸಂಘ ಪರಿವಾರದ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮುಂದಿನ ಭಾವಿ ಮುಖ್ಯಮಂತ್ರಿ ಕನೇರಿ ಸ್ವಾಮಿ ಅಂತಕ್ಕಂಥ ಮಂತ್ರವನ್ನು ಕಿವಿಯಲ್ಲಿ ಊದಿದ್ದಾರೆ। ಆ ಕಾರಣಕ್ಕಾಗಿ ಇವತ್ತು ಕನೇರಿ ಸ್ವಾಮಿಯವರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ, ಈ ಒಂದು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಯಾವ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಗಾಗಿ 770 ಶರಣರು ಜಗತ್ತು ಕಣ್ಣು ತೆರೆಯದೇ ಇದ್ದಾಗ ಭಾರತದಲ್ಲಿ ಪ್ರಜಾಪ್ರಭುತ್ವ ಹೊಂದ್ಕೊಂತು। ಅದು ಕಲ್ಯಾಣ ಕರ್ನಾಟಕ ಬಸವ ಕಲ್ಯಾಣದಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟಿ ಹಾಕಿದರು। ಬಸವಣ್ಣ ಮೊಟ್ಟ ಮೊದಲು ದೀನ ದಲಿತರ ಮನೆಗೆ ಹೋಗಿ ಅಸ್ಪೃಶ್ಯತೆ ನಿವಾರಣೆಯನ್ನು ಯಾವುದ್ರ ಮುಖಾಂತರ ಮಾಡ್ತಂದ್ರೆ ಅಕ್ಷರ ಕ್ರಾಂತಿಯನ್ನ ಮಾಡೋದ್ರ ಮುಖಾಂತರ ಮೊಟ್ಟ ಮೊದಲು ದೀನ ದಲಿತರ ಎದೆಯಲ್ಲಿ ಅಕ್ಷರ ಕ್ರಾಂತಿಯನ್ನು ಮೂಡಿಸಿದಾಗ ಮಾತ್ರ ಈ ದೇಶದ ಅಸ್ಪೃಶ್ಯತೆಯನ್ನು ತೆಗೆಯ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಮಾಡಿಕೊಂಡು ಎಲ್ಲ ಶರಣರು, ಎಲ್ಲ ಕಾಯಕ ಜೀವಿಗಳಿಗೆ ಅಕ್ಷರ ಜ್ಞಾನ ಕೊಟ್ಟರು। ಅಂತಲೇ 770 ಶರಣರು ಇವತ್ತ ಈ ಒಂದು ಅನುಭವ ಮಂಡಲದ ಮುಖಾಂತರ ಹೊಸ ಸಂವಿಧಾನ ಸ್ಥಾಪನೆ ಮಾಡಿ ಈ ದೇಶಕ್ಕೆ ಜಗತ್ತಿಗೆ ಒಂದು ಮಾದರಿ ಕೊಟ್ಟಂಥದ್ದು 12ನೇ ಶತಮಾನದ ಶರಣರು। ಒಂದೇನದಂದ್ರೆ ನಾನು ಮೊದಲೇ ಮಾತಾಡ್ದೆ, ಈಗಿನ ಕಾವಿಗಳು ಖಾದಿ ಮಾತಾಡ್ತಾರೆ। ಖಾದಿ ಮೀನ್ಸ್ ಪಾಲಿಟಿಷಿಯನ್ ಹಿಂದೆ ಓಡಾಡ್ತಾರೆ, ಪಾಲಿಟಿಷಿಯನ್ ಅವ್ರ ಹತ್ತಿರ ಹೋಗ್ತಾರೆ। ಪ್ರಜಾಪ್ರಭುತ್ವದಲ್ಲಿ ಧರ್ಮ ಮತ್ತು ರಾಜಕೀಯ ಮಿಕ್ಸ್ ಆಗಬಾರ್ದು। ಆದರೆ ಇವರು ರೂಲಿಂಗ್ ಪಾರ್ಟಿದವರು, ಅಪೋಸಿಷನ್ ಪಾರ್ಟಿದವರು ಅಥವಾ ಈ ಮಧ್ಯಮ ವರ್ಗ ಏನಿದ್ದಾರೆ ಸ್ವಾಮಿಗಳು ಅವರೆಲ್ಲ ಮಾಡ್ಲತ್ತಾರೆ। ನಾವು ನೋಡ್ಲತ್ತಿದ್ದೇವಲ್ಲ, ಪೋಸ್ಕೋ ಕೇಸ್ ಆದರೂ ಕೂಡ ಈ ವ್ಯಕ್ತಿ ಪೋಸ್ಕೋ ಕೇಸ್ ಮಾಡಿಲ್ಲ ಅಂತ ಇಲ್ಲ ಅಂತಲೂ ನಮ್ಮ ಚಿತ್ರದುರ್ಗ ಸ್ವಾಮಿಯವ್ರ ಪರವಾಗಿ ಕೆಲವು ಸಂಘಟನೆಗಳು, ಬಸವಾದಿ ಶರಣರ ಸಂಘಟನೆಗಳು, ಈಗ ಮೊನ್ನೆ ಆಗಿದ್ದು ಗುಲ್ಬರ್ಗದಲ್ಲಿ ಆಗಿದ್ದು ಕೂಡ ಅದೇ ಕಾನೂನು ತನ್ನ ಆ್ಯಕ್ಷನ್ ತೊಗೊಳ್ತಾ ಇರ್ತವೆ। ಆದರೆ ಒಂದು ಕಮ್ಯುನಿಟಿ, ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಯಾವುದೇ ಕಮ್ಯುನಿಟಿ ಆಗಲಿ, ಮೂಢನಂಬಿಕೆ ಪ್ರಚಾರ ಮಾಡೋಂಥ ಜನರ ಪರವಾಗಿ ಸ್ಟೇಟ್ಮೆಂಟ್ ಬರಬಾರ್ದು। ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಸೈಂಟಿಫಿಕ್ ಟೆಂಪರ್ ಅಂತದ, ಅಂದ್ರೆ ವೈಜ್ಞಾನಿಕ ಮನೋಭಾವ ಇರಬೇಕು। ಈ ಜನರು ಏನು ನೋಡಿರ್ತಾರೆ ಕಾವಿ ಹಾಕ್ಕೊಂಡು ಇವರೆಲ್ಲ ನಿಜವಾದಂಥ ಶರಣರೆಲ್ಲ ಬಸವಣ್ಣ ಫಾಲೋವರೇ ಅಲ್ಲ, ಬಸವಣ್ಣ ಎಂದೂ ಕಾವಿ ಹಾಕಿಲ್ಲ। ಹೌದ್ರಿ, ಹೌದು 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 ಹೌದು। ನಮ್ಮ ಹೇಳಿಕೆ ನೋಡ್ರಿ, ಇದು ವಿಚಾರದ ಸಂಘರ್ಷ।
ಬಸವಣ್ಣ 12ನೇ ಶತಮಾನದಾಗ ಹೋದರೂ ಕೂಡ ಇವತ್ತು ಆ ಜೀವಂತ ವಿಚಾರ ಅದ. ಅದರ ಸಲುವಾಗಿ ನಾನು ಹೇಳಿದ್ದು ನಮ್ಮ ಬಸವಣ್ಣ ಬಗ್ಗೆ ಬಸವಕರಣ ಪ್ರತಿಕ್ರಾಂತಿ, ಕೌಂಟರ್ ರೆವಲ್ಯೂಷನ್. ಈಗೆಲ್ಲ ಬಸವಣ್ಣ ಫಾಲೋವರ್ ಹೇಳ್ತಾರೆ ಇದು ರೆವಲ್ಯೂಷನ್ ಆಯಿತು ಅಂತ. ಕೌಂಟರ್ ರೆವಲ್ಯೂಷನ್ ಆಗಿದ್ದು ಈಗಂತ ಬಸವಣ್ಣ ಫಾಲೋವರ್ ಏನಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕು, ನಾವು ಇನ್ನೂ ಬಸವಣ್ಣ ತತ್ವ ಮುಂದುವರಿಸ್ತೇವೆ ಅಂತೇಳಿ. ಹಂಗೆ ಮಾತಾಡೋದಕ್ಕೆ ಇವತ್ತು ಕನೇರಿ ಸ್ವಾಮಿ ಅಂತವ್ರಿಗೆ ಜಾಗ ಸಿಗಲತ್ತವ, ಕೊಡ್ತಾ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನಾನೇ ಈಗ ಮಾತಾಡ್ದೆ. ಕನೇರಿ ಸ್ವಾಮಿಯವರು ಇಂಡಿಯಾಕ್ಕೆ ಮಾತಾಡಿದ್ದಾರೆ, ಈ ಏನು ಚಳವಳಿ ನಡೆಸಿದ್ರು ಅಂಥವ್ರ ಪೈಕಿ ಅವ್ರ ಪೈಕಿ ಒಬ್ಬರು ಬಂದು ನನಗೆ ಈ ರೀತಿ ಮಾತಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅವಾಗ ಇವರು ಎಕ್ಸ್ಪ್ರೆಸ್ ಮಾಡಬೇಕಾಗಿತ್ತು, ನಾನು ಕಳಿಸಿಲ್ಲ ಅಂತೇಳಿ. ಅದು ಕಳಿಸಿಲ್ಲ, ಅದು ಹೇಳಬೇಕಾಗಿತ್ತು. ನಾನು ಓಪನ್ನ ಬಸವಣ್ಣ ಅನುಯಾಯಿ ಇದ್ದೀನಿ, ಬಸವಣ್ಣ ಫಿಲಾಸಫಿ ಅನ್ನೋದು ಅದ್ರ ಪ್ರಕಾರ ಹೋಗ್ತೀನಿ, ಲಿಂಗಾಯತ ಧರ್ಮ ಬಗ್ಗೆನೇ ಮಾತಾಡ್ತೀನಿ. ಅದು ಅಲ್ಲದೆ ಇವ್ರು ಏನು ಮಾಡ್ತಾರೆ, ವೀರಶೈವ ಲಿಂಗಾಯತ ಅಂತೇಳಿ ಮತ್ತು ಅವ್ರ ಬಲ್ಲಿ ಹೋಗಿ ಸ್ವಾಗತನೂ ಮಾಡ್ತಾರೆ. ಇವೆಲ್ಲ ತಪ್ಪೇನು ಮಾಡ್ಲತ್ತಾರೆ ಇವರೆಲ್ಲ, ಐತಿಹಾಸಿಕ ತಪ್ಪುಗೊಳ್ರಿ. ಈ ಬಸವಣ್ಣ ಫಿಲಾಸಫಿ ಮುಂದುವರ್ಸೋದಲ್ಲಿ ಇವರು ಬಸವಣ್ಣ ಫಿಲಾಸಫಿಗೆ ಆದಷ್ಟು ಮೂಢನಂಬಿಕೆ ತರಂಥ ಪ್ರಯತ್ನ ಮಾಡೋಂಥವ್ರು ಯಾವುದೇ ಸ್ವಾಮಿಗಳು ಅಲ್ಲಿ. ಈಗ ನಾನು ಈ ಮೂಮೆಂಟ್ದಾಗ ಬರೋ ಕಾರಣ ಅಂದ್ರೆ ಶರಣಬಸವರ ದಾಸೋಹ, ಆ ದಾಸೋಹದಾಗ ಊಟ ಮಾಡಿದ ಸಲುವಾಗಿ ನಾವು ಇವತ್ತು ಶರಣರಾಗಲಿ, ಪ್ರಗತಿ ವಿಚಾರ ಆಗಲಿ, ಕಮ್ಯುನಿಸ್ಟ್ ವಿಚಾರ ಆಗಲಿ ಇದ್ರಾಗ ಇದ್ದೇವೆ. ಹಾಗಾಗಿ ಸ್ವಾಮಿಗಳು ಇವೆಲ್ಲ ಮಾಡಬೇಕಾಯಿತು, ಮಾಡ್ತಾ ಇಲ್ಲ. ಸುಳಿಬೇನೆಯಂಥ ವ್ಯಕ್ತಿತ್ವದ ಭಾಷಣ ಮಾಡಿಸ್ತಾರೆ ನಂತರ ಇವರು ಎಲ್ಲಿ ಬಸವಣ್ಣ ಪರವಾಗಿ ಇರ್ತಾರೆ. ಅದ್ರ ಸಲುವಾಗಿ ಅವರು ಹೇಳಬೇಕು, ಸ್ಟೇಟ್ಮೆಂಟ್ ಕೊಡಬೇಕಾಯಿತು. ಕನೇರಿ ಸ್ವಾಮಿ ತಪ್ಪು ಹೇಳತ್ತಾರ, ನಾವು ಇದು ಖಂಡಿಸ್ತೇವೆ, ನಮ್ದು ಏನದು ಈ ಪ್ರಚಾರ ಏನು ಮಾಡ್ತಾಯಿದ್ರು ಅದು ನಾವು ಮುಂದುವರಿಸ್ತೀವಿ ಅಂತ ಹೇಳಬೇಕಾಗಿತ್ತು ಹೇಳಿದೆ. ಗದಗದ ತೊಂಟ ಸ್ವಾಮಿಗಳಿದ್ದರು. ಅಂಶವನ್ನ ಹೇಳಲಿಕ್ಕೆ, ಶರಣರ ಸತ್ಯದ ನುಡಿಯನ್ನ ಹೇಳಲಿಕ್ಕೆ ಬರುವಂತ ನಿಜಾನಂದ ಪ್ರಭುಗಳಿಗೆ ಬಹಳ ವ್ಯವಸ್ಥಿತವಾಗಿ ಅವರ ವಿರುದ್ಧ ಒಂದು ಸಂಚನ ರೂಪಿಸಿದ ಕನ್ನೇರಿಯವರು. ಅವರ ಮೇಲೆ ಏನೇ ಆದರೂ ಅದು ಕನ್ನೇರಿಯವರು ಮತ್ತು ಸರ್ಕಾರ ಅವ್ರಿಗೆ ರಕ್ಷಣೆ ಕೊಡಬೇಕು, ಇಲ್ಲದ ಸರ್ಕಾರ ಕೂಡ ಹೊಣೆ ಆಗ್ತದ. ಬೇರೆ ಯಾರೋ ಒಬ್ರು ಮಾತ್ರ ಪ್ರಶ್ನೆ ಮಾಡಿದ್ರ ಅವ್ರ ಮೇಲೆ ಆಕ್ಷನ್ ತಗೋತೀರಿ, ಅವ್ರ ಮೇಲೆ ಸುಮೂಟ ಕೇಸ್ ಹಾಕ್ತೀರಿ. ಇವರಿಷ್ಟು ಹೊಡಿರಿ ಬಡಿರಿ ಕೆಡಿರಿ ಇವ್ರಿಗೆ ಮರ್ಡರ್ ಮಾಡಂದಾಗ ಮಾತಾಡ್ತಾ ಇದಾರ. ಅವ್ರ ಹಿಂದೆ ಬಹಳ ದೊಡ್ಡ ಜಾಲ ಇದೆ. ಅವ್ರ ಹಿಂದ ಕನ್ನೇರಿಯವ್ರ ಹಿಂದೆ ಯಾರ್ಯಾರು ಇದ್ದಾರ, ಯಾರ್ಯಾರ ಸಮುದಾಯದವ್ರು ಇದ್ದಾರ, ಯಾರ್ಯಾರು ಅವ್ರ ಹಿಂದ ದೊಡ್ಡ ಮನುಷ್ಯರಿದ್ರ ಅಂತವ್ರಿಗೆ ಕೂಡ ಆಕ್ಷನ್ ತಗೋಬೇಕು. ಈ ಕೂಡಲೇ ಇದ್ರಾಗ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಮತ್ತೆ ಮೊನ್ನೆ ಮುಖ್ಯಮಂತ್ರಿಯವರು ಈ ಸ್ವಾಮೀಜಿ ಅವರು ನಮ್ಮ ನಿಜವಾದ ಪ್ರಭು ಅವರಿಗೆ ರಕ್ಷಣೆ ಪೊಲೀಸ್ ಬಂದೋಬಸ್ತ್ ಕೂಡ ಅವ್ರಿಗೆ ಲಾಸ್ಟ್ ಟೈಮ್ ಬೆಂಬಲ ಕೊಟ್ಟಿದ್ರು. ಈಗಲೂ ಕೂಡ ಅವರಿಗೆ ರಕ್ಷಣೆ ಕೊಡಬೇಕು. ಅವರಿಗೆ ಬಹಳ ಭದ್ರತೆಯ ಅವಶ್ಯಕತೆ ಇದೆ. ಮತ್ತೆ ನಾವು ಕೂಡ ಸ್ವಾಮೀಜಿ ಅವರ ಪರವಾಗಿ ಎಲ್ಲಾ ದಲಿತರು, ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ಅವ್ರ ಜೊತೆಲಿ ಸದಾ ಇರ್ತೀವಿ. ಅವ್ರ ಒಬ್ಬರ ಅಂತ ಯಾರು ತಿಳ್ಕೊಳಕ್ ಹೋಗ್ಬೇಡ್ರಿ. ನಾವು ನಿಮ್ಗೆ ಓಪನ್ ಆಗಿ ಬರಲ್ಲ, ನಾವು ಓಪನ್ ಬಂದ ಸಂವಿಧಾನ ವಿರೋಧಿ ಆಗ್ತೀವಿ. ನೀವಿಷ್ಟು ಈಜಿಯಾಗಿ ತಿಳ್ಕೊಬೇಡ್ರಿ ಅಂತೇಳಿ ಕನ್ಯಾರಿಯವರಿಗೆ ನಮ್ಮ ಒಂದು ಚಾಲೆಂಜ್ ಇದೆ. ಅವ್ರಿಗೆ ನಿಜವಾದ ಪ್ರಭುರಿಗೆ ಮುಟ್ಬೇಕಾದ್ರೆ ನಮಗ್ ಮುಟ್ರಿ ಅಂತ ಹೇಳಿ ನಮ್ ಚಾಲೆಂಜ್ ಇದೆ. ಅವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಅವ್ರ ತಲೆಗೆ ಕೂದಲು ತೆಕ್ಕೊಳಕ್ಕಾಗಲ್ಲ ಅಂತ ಹೇಳಿ ಕನ್ಯಾರಿವ್ರನ್ನ ಇಷ್ಟಪಡ್ತೀವಿ. ಇದಕ್ಕೆ ಕೂಡಲೇ ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರು ಪದೇ ಪದೇ ಹೇಳ್ತಾ ಇದ್ದೀನಿ, ಸುಮೋಟ ಕೇಸ್ ಹಾಕಿ ಅವ್ರಿಗೆ ಜೈಲಿಗೆ ಹಾಕ್ಬೇಕಂತ ಹೇಳಿ ನಮ್ಮ ಒತ್ತಾಯ ಇದೆ. ಧನ್ಯವಾದ. ಈ ಮುಂಚೆ RSS ನವರ ವೇದಿಕೆಗಳಲ್ಲಿ ಈ ಮೋಹನ್ ಭಾಗವತ್ ಅವರ ಜೊತೆ ಕಂಡವರು ಅಂದ್ರೆ ಕನ್ಯಾರಿ ಶ್ರೀಗಳಿಗೆ RSS ನ ಅಭಯ ಇದೆ ಅಂತ ಸಿದ್ಧ ಆಗ್ತದೆ. RSS ನ ಅಭಯದಲ್ಲಿ ಅವರು ಲಿಂಗಾಯತರನ್ನ ಬೆದರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅತಿರೇಕದ ಮಾತು, ಸಮಾಜದಲ್ಲಿ ಅಶಾಂತಿ ಹರಡಿಸ್ತಕ್ಕಂಥ ಮಾತಿದು. ಇದು ಧರ್ಮದ ಹೆಸರಿನಲ್ಲಿ ಯುವಕರಿಗೆ ಪ್ರಚೋದಿಸಿ ವಿಚಾರವಾದಿಗಳನ್ನ ಕೊಲೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ರೀತಿಯ ಮಾತುಗಳು ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೀಗಾಗಿ ನಮ್ಮ ಲಿಂಗಾಯತ ಧರ್ಮ ಪ್ರಚಾರಕರನ್ನ, ಲಿಂಗಾಯತನ ವಿಚಾರವಾದಿಗಳನ್ನ ಅವರು ಈ ಮುಂಚೆ ನಾವು ಕಲಬುರಗಿಯವರು ಹತ್ಯೆ ಆಗಿರೋದನ್ನ ನೋಡಿದ್ದೆವು.